ಸರ್ ನಮ್ದು. ಓಕೆ. 6 ಸ್ಪಾಟ್ ಅಲ್ಲಿ ಸರ್. ಒಂದು ಸ್ಟೇಟ್ ಹೈವೇ ಇದೆ ಸರ್, 5 NH ನ್ಯಾಷನಲ್ ಹೈವೇ ಇದೆ ಸರ್. ಸ್ಟೇಟ್ ಹೈವೇ ಒಂದಲ್ಲಿ ಕಾರ್ಕಳ ರೂರಲ್ ಲಿಮಿಟ್ಸ್ ದೂಪದ ಕಟ್ಟೆ ಸರ್. ಓಕೆ. NH6 ಒಂದು ಸ್ಟಾರ್ಟಿಂಗ್ ಪಡುಬಿದ್ರಿಲಿ ಉಚ್ಚಿಲದಲ್ಲಿ, ಕಾಪು ಅಲ್ಲಿ ದಂಡತೀರ್ಥ, ಕೋಟದಲ್ಲಿ ತೆಕ್ಕಟ್ಟೆ, ಬೈಂದೂರಲ್ಲಿ ನಾಯಕನಕಟ್ಟೆ, ಗಂಗೊಳ್ಳಿಯಲ್ಲಿ ತ್ರಾಸಿ ಸರ್. ಈ ನ್ಯಾಷನಲ್ ಹೈವೇ ಈಗ ನಾವು ಮೇನ್ ಆಗಿ ಟ್ರಾಫಿಕ್ ವೈಲೇಷನ್ ಫೋಕಸ್ ಮಾಡ್ತಿರೋದು ಓವರ್ ಸ್ಪೀಡಿಂಗ್ ಸರ್. ಓವರ್ ಸ್ಪೀಡಿಂಗ್, ಸೀಟ್ ಬೆಲ್ಟ್, ಒನ್ ವೇ ರಾಂಗ್ ಸೈಡ್ ಡ್ರೈವಿಂಗ್. ಸೀಟ್ ಬೆಲ್ಟ್ ಸಹ ಅದು ಫೋಟೋ ಕ್ಲಾರಿಟಿ ಸಿಗ್ತದಾ? ಕ್ಲಾರಿಟಿ ಸಿಗುತ್ತೆ ಸರ್. ನಮಗೆ ಅದು ಫೋಕಸ್ ಮಾಡಿ ಕೊಡ್ತಾರೆ ಸರ್. ಇಬ್ರದ್ದು ಈಗ ರೈಡರ್ದು ನಿಯರ್ ಬೈ ಇರೋದು ಇಬ್ರು ಹಾಕದಿದ್ರೆ ಅಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಅದೊಂದು ಗ್ರೀನ್ ಕಲರ್ ಫೋಕಸ್ ಮಾಡಿ ತೋರಿಸುತ್ತೆ ಸರ್. ಐಡೆಂಟಿಫೈ ಮಾಡ್ತದೆ ಸರ್. ಅದು ಸೀಟ್ ಬೆಲ್ಟ್ ಸರ್, ಹೆಲ್ಮೆಟ್, ಟ್ರಿಪಲ್ ರೈಡಿಂಗ್, ಓವರ್ ಸ್ಪೀಡ್, ಒನ್ ವೇ ಡ್ರೈವಿಂಗ್, ಮೊಬೈಲ್ ಫೋನ್ ವಿತ್ ಡ್ರೈವಿಂಗ್ ವಿತ್ ಮೊಬೈಲ್ ಫೋನ್, ಇದಿಷ್ಟು ನಮಗೆ ಗೊತ್ತಾಗುತ್ತೆ ಸರ್. ಇದು ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇದ್ರೆ ಅಥವಾ ವಿತೌಟ್ ನಂಬರ್ ಪ್ಲೇಟ್ ಇದ್ರೆ? ವಿತೌಟ್ ನಂಬರ್ ಪ್ಲೇಟ್ ಇದ್ರೆ ಗೊತ್ತಾಗಲ್ಲ ಸರ್. ಅದು ಈಗ ಪ್ರೆಸೆಂಟ್ ಇದ್ರೆ ನಮಗೆ ಗೊತ್ತಾಗಲ್ಲ ಸರ್. ಮತ್ತೆ ಎಲ್ಲಾ ವೆಹಿಕಲ್ ನಂಬರ್ಗಳು ಸಹ ನೋಟ್ ಆಗ್ತದೆ? ಎಲ್ಲ ವೆಹಿಕಲ್ ಸರ್. ಟ್ರಾಫಿಕ್ ವೈಲೇಷನ್ ಆಗಿದ್ ಮಾತ್ರ ಅಲ್ಲ ಸರ್, ಎಲ್ಲ ವೆಹಿಕಲ್ ನಂಬರ್ ನಮಗೆ ಕ್ಯಾಪ್ಚರ್ ಆಗ್ತಾ ಇರುತ್ತೆ ಸರ್. ಇಲ್ಲ ನಮಗೆ ಅದು NVR ಅಲ್ಲಿ ಸ್ಟೋರೇಜ್ ಇರುತ್ತೆ ನಮಗೆ. ಈವನ್ ಆಲ್ಸೋ ಈ ಕ್ರೈಮ್ ಡಿಟೆಕ್ಷನ್ ನಿಮಗೆ ಯೂಸ್ ಮಾಡ್ಬೋದು. ಮೊನ್ನೆ SP ಸರ್ ಅದೇ ಹೇಳಿ ಸರ್. ಈಗ ಕ್ರೈಮ್ ಡಿಟೆಕ್ಷನ್ ಯಾವ್ದಾದ್ರು ವೆಹಿಕಲ್ ನಿಮಗೆ ಸಸ್ಪೆಕ್ಟ್ ವೆಹಿಕಲ್ ಇದ್ರೆ ಇಲ್ಲಿ ಬಂದು ಚೆಕ್ ಮಾಡಬಹುದು. ಲೈನ್ ಬೈ ಲೈನ್ ಇದರಲ್ಲಿ ಪಾಸ್ ಆಗಿದೆ, ಇದರಲ್ಲಿ ಪಾಸ್ ಆಗಿದೆ, ಒಂದೇ ಕಂಟ್ರೋಲ್. ಇದು ಕಂಟ್ರೋಲ್ ನಂಬರ್ ಯಾವ ರೀತಿ ಮಾಡಿದ್ರೆ ಸರ್? ಕಂಟ್ರೋಲ್ ನಂಬರ್ ಇಲ್ಲಿ ಈಗ ಪ್ರೆಸೆಂಟ್ ಈಗ ನೈಟ್ ತನಕ ಮಾಡ್ತೀವಿ ಸರ್. ಈಗ ಇಲ್ಲಿಂದು ನೋಡ್ತಾ ಇದ್ದೀವಿ. ಈಗ ಪರ್ಮನೆಂಟ್ ಆಗಿ ಇದಕ್ಕೆ ಅಂತ ಸ್ಟಾಫ್ ಇದೆಲ್ಲ ಕೊಡ್ತಾರೆ ಅಂತ ಹೇಳಿದಾರೆ ಸರ್. ಯಾವ ತರ ಅಂತ ಗೊತ್ತಿಲ್ಲ ಸರ್ ಅದು. ಸೊ ಈಗ ಚಲನ್ ಇನಿಶಿಯೇಟ್ ಮಾಡೋದು ಯಾವ ರೀತಿಯಾಗಿ? ಚಲನ್ ಅದೇ ಸರ್. ಈಗ ಆಸ್ ಪರ್ IMV ಆಕ್ಟ್ ಪ್ರಕಾರ ಒಂದೊಂದಕ್ಕೆ ಅದೇ ಏನ್ ಸೆಕ್ಷನ್ ಇದೆ ಅದು ಮತ್ತೆ ಫೈನ್ ಅಮೌಂಟ್ ಎಷ್ಟಿದೆ ಅಂತ ಮಾಡಿ ನಾವೀಗ ಇನಿಷಿಯಲ್ ಆಗಿ ಈಗ ಒಂದು ಡೈಲಿ ಒಂದು 50-100 ಅಂತ ಮಾಡ್ತಾ ಇದೀವಿ ಸರ್. ಅದನ್ನ ನಾವು ಚಲನ್ ಜನರೇಟ್ ಮಾಡಿ ಇಲ್ಲಿ ನಮ್ಮ SP ಆಫೀಸ್ ಡಿಸ್ಪ್ಯಾಚ್ ಸೆಕ್ಷನ್ ಕೊಡ್ತೀವಿ ಸರ್. ಅಲ್ಲಿಂದ ಸಂಬಂಧಪಟ್ಟ ಸಂಬಂಧಪಟ್ಟವರ ಮನೆ ಅಡ್ರೆಸ್ ಗೆ ಪೋಸ್ಟ್ ಹೋಗುತ್ತೆ ಸರ್. ಮನೆ ಅಡ್ರೆಸ್ ಅವರಿಗೆ ಪೋಸ್ಟ್ ಹೋದ್ಮೇಲೆ ಅವರು ಆ ಪೋಸ್ಟ್ ಸಿಕ್ಕಿದ 7 ದಿನದ ಒಳಗಾಗಿ ಅವರ ಹತ್ತಿರದ ಉಡುಪಿ ಜಿಲ್ಲೆ ಯಾವ್ದು ಅವರ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಟ್ಬಹುದು. ನಮ್ಮ ಡಿಸ್ಟ್ರಿಕ್ಟ್ 23 ಪೊಲೀಸ್ ಸ್ಟೇಷನ್, ಸಣ್ಣ ಒಂದು ಬಿಟ್ಟು 23 ಪೊಲೀಸ್ ಸ್ಟೇಷನ್ ಎಲ್ಲಿ ಬೇಕಾದ್ರೆ ಕಟ್ಬಹುದು. ಅಲ್ಲಿ ಪೇಮೆಂಟ್ ಮಾಡಿ ಆ ರಿಸಿಪ್ಟ್ ನಾವು ಇಟ್ಕೋಬೇಕು. PDF ಮಿಷನ್ ಇದೆ ಸರ್. ನೀವು PDF ಮಿಷನ್ ಇಂದ ಅಲ್ಲಿ ಜನರೇಟ್ ಮಾಡಿ ಕೊಡ್ತೀರಾ ಅವ್ರಿಗೆ ಒಂದು ಚಲನ್. ಅವ್ರಿಗೆ ಒಂದು ರಿಸಿಪ್ಟ್ ಕೊಡ್ತೀರಾ ಸರ್. ಚಲನ್ ಇದಿರುತ್ತೆ, ಅದನ್ನ ನೀವು ಅಲ್ಲಿ ನೋಟ್ ಮಾಡಿ ನಮಗೆ ದಿನಕ್ಕೆ ಡೈಲಿ ಅಪ್ಡೇಟ್ ಅಲ್ಲಿ ಕಂಟ್ರೋಲ್ ಕೊಡ್ಬೇಕು. ಡಾಟಾ ಯಾರು ಯಾವ ವೆಹಿಕಲ್ ಗೆ ಯಾವ ಟೈಮ್ ಅಲ್ಲಿ ಆದಂತ ವೈಲೇಷನ್ ಗೆ ಸಂಬಂಧಪಟ್ಟಂತ ಈಗ ಫೈನ್ ಮಾಡಿದ್ದಾರೆ ಅಂತ ನಾವು ಗೂಗಲ್ ಸ್ಪ್ರೆಡ್ ಶೀಟ್ ಹಾಕ್ತಾ ಅದೇ ಡಿಸ್ಕಸ್ ಆಗಿಲ್ಲ ಸರ್. ಏನಂತ ಸ್ಪ್ರೆಡ್ ಶೀಟ್ ಏನಾಗ ಅದ್ರಲ್ಲಿ ನೀವು ನಮಗೆ ಕಂಟ್ರೋಲ್ ರೂಮ್ ಡೀಟೇಲ್ ಕೊಟ್ಟರೆ ಅಂತದ್ದು ಯಾರು ಫೈನ್ ಮಾಡಿದ್ರೆ ಅದು ಡಿಲೀಟ್ ಆಗ್ತದೆ. ಹೌದು ಸರ್, ಅದು ಕ್ಲಿಯರ್ ಆಗ್ತೀವಿ. ಪೆಂಡಿಂಗ್ಸಿ ಉಳಿತದೆ ಸರ್. ಪೆಂಡೆನ್ಸಿ ಅವ್ರಿಗೆ ಏನು ಅಂತ ನೆಕ್ಸ್ಟ್ ಕ್ರಮ SP ಸರ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸರಿ. ಎಸ್ ಸರಿ, ಥ್ಯಾಂಕ್ ಯು.